ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಈ ಕಿಸಾನ್ ಸಮ್ಮಾನ್ ಯೋಜನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಕ್ಕೆ ಹಾಕ್ತಾ ಹೌದು ಕೊಡ್ತಾ ಇಲ್ಲ. ಅವರ ಅಧಿಕಾರಕ್ಕೆ ಬಂದಾಗಿಂದ ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ರಾಜ್ಯದ ರೈತರ ಪಾಲಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಮರೀಚಿಕೆಯಾದಂತೆ ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಹಾಗೂ ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಸಹಾಯಧನ ನೀಡುವಂತಹ ಕಿಸಾನ್ ಸಮ್ಮಾನ್ ಯೋಜನೆ, ಇದರಿಂದ ರಸಗೊಬ್ಬರ ಖರೀದಿ, ಬಿತ್ತನೆ ಬೀಜದ ಖರೀದಿಗೆ ರೈತರಿಗೆ ಸಹಾಯ ಆಗ್ತಿತ್ತು. ಆದ್ರೆ ಈಗ ರಾಜ್ಯ ಸರ್ಕಾರದಿಂದ ಬರಬೇಕಾಗಿದ್ದ ಈ 4,000 ರೂಪಾಯಿ ಕಳೆದ 1 ವರ್ಷದಿಂದ ರೈತರ ಖಾತೆಗೆ ಜಮೆ ಆಗಿಲ್ಲ. ರೈತರ ಪರ ಅನ್ನುವ ಸರ್ಕಾರ ಕಿಸಾನ್ ಸಮ್ಮಾನ್ ದುಡ್ಡನ್ನು ನಿಲ್ಲಿಸಿದ್ದು ಯಾಕೆ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ಬರಬೇಕಾಗಿರೋ ದುಡ್ಡು ಬರ್ತಾ ಇದೆ. ಬಿಜೆಪಿ ಸರ್ಕಾರದ ಅವಧಿಯ ಹೊಸ ವಿವಿಗಳಿಗೆ ಎಳ್ಳು ನೀರು. 10 ವಿಶ್ವವಿದ್ಯಾಲಯಗಳ ಪೈಕಿ 9 ವಿವಿಗಳನ್ನ ಮುಚ್ಚೋದಕ್ಕೆ ನಿರ್ಧರಿಸಲಾಗಿದೆ. ಡಿಕೆ ಶಿವಕುಮಾರ್ ನೇತೃತ್ವದ ಉಪ ಸಮಿತಿಯ ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನ ಇದು. ವಿಶ್ವವಿದ್ಯಾಲಯಗಳ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಾಗಿದೆ. ವಿವಿಗಳ ನಿರ್ವಹಣೆ ಸಾಧ್ಯ ಇಲ್ಲ ಅಂತ ಮುಚ್ಚೋದಕ್ಕೆ ಮನವಿ ಮಾಡಲಾಗಿತ್ತು. ವಿವಿಗಳಿಗೆ ದೊಡ್ಡ ಮೊತ್ತದ ಹಣ ಸಾಧ್ಯವಿಲ್ಲ ಅನ್ನೋ ತೀರ್ಮಾನಕ್ಕೆ ಬರಲಾಗಿದೆ. ಅಲ್ಲಿಗೆ 10 ವಿಶ್ವವಿದ್ಯಾಲಯಗಳ ಪೈಕಿ 9 ವಿವಿಗಳನ್ನ ಮುಚ್ಚೋದಕ್ಕೆ ನಿರ್ಧರಿಸಲಾಗಿದೆ. ಇನ್ನು ನಿಗದಿತ ಸಮಯದಲ್ಲಿ ನಾಗರಿಕರಿಗೆ ಸಂಬಂಧಪಟ್ಟ ದಾಖಲೆ ಸೇವೆಯನ್ನು ಒದಗಿಸುವಂತಹ ಈ ಸಕಾಲ ಯೋಜನೆ, ಇದು ಕೂಡ ಸಕಾಲ ಬಿಜೆಪಿ ಗವರ್ನಮೆಂಟ್ ಇದ್ದಾಗ ಬಂದಿದ್ದು. ಮನೆ ಮಾತಾಗಿದ್ದ ಸಕಾಲ ಯೋಜನೆಗೆ ಈಗ ಆಮೆಗತಿಯಲ್ಲಿ ಅದು ಸಾಕ್ತಾ ಇದೆಯಂತೆ. ಮಹತ್ವಾಕಾಂಕ್ಷಿ ಯೋಜನೆಗೆ ಸಮಯದ್ದೇ ಈಗ ಪ್ರಾಬ್ಲಮ್ ಆಗಿದೆ. ಹೇಳಿದ ಸಮಯಕ್ಕೆ ತಪ್ಪಲ್ಲ ಅಂತ ಇದ್ದ ಇಲಾಖೆಗೆ ಈಗ ಸಮಯವೇ ಅಪಥ್ಯವಾಗಿದೆ. ಸರಿಯಾದ ಸಮಯಕ್ಕೆ ಸಕಾಲದ ಸೇವೆ ಜನರಿಗೆ ಸಿಗ್ತಾ ಇಲ್ಲ. ಸಮಯ ಮುಗಿದ್ರೂ ಕೂಡ ಸಾವಿರಾರು ಅರ್ಜಿಗಳು ಪೆಂಡಿಂಗ್ ಇರ್ತವೆ.